सर सब साइड सर सर सब साइड सर 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 ಹಾಂ ಗೊತ್ತಿಲ್ಲದೆ ಸುಮ್ಮನೆ ಕೇಳ್ತೀಯ. 9 ರೂಪಾಯಿ 48 ಪೈಸೆ ಇತ್ತು, ಅದು 32 ರೂಪಾಯಿ 96 ಪೈಸೆ 98 ಪೈಸೆ ಆಯಿತು. ನಾವು ಮಾಡ್ದೋ ಅವ್ರು ಮಾಡ್ದೋ ಹೆಚ್ಚು? ಹಾಂ, ಮನಮೋಹನ್ ಸಿಂಗ್ ಅವರು ಇರುವಾಗ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ದು $113 ಇತ್ತು ಒಂದು ಬ್ಯಾರಲ್ಗೆ. ಎಷ್ಟು? 113. ಈಗ ಎಷ್ಟಿದೆ ಗೊತ್ತಾ? ಪ್ರಶ್ನೆ ಕೇಳೋದು ಗೊತ್ತಿದೆ ಹೊರತು ನಿಮಗೆ ಇವೆಲ್ಲ ತಿಳ್ಕೊಳ್ಳೋಕ್ಕಂತ ಪ್ರಯತ್ನ ಮಾಡಲ್ಲ ನೀವು. ಎಷ್ಟಿತ್ತು? 82 ಈಗಿರೋದು. ಸರ್ ಕಳೆದ ಲಾಸ್ಟ್ 10 ವರ್ಷ ಆವರೇಜ್ $65. ಆಮೇಲೆ 2015ರಲ್ಲಿ ಎಷ್ಟಿತ್ತು ಗೊತ್ತಾ? $50 ಬಂದಿತ್ತು. ಕಡಿಮೆ ಮಾಡಿದ್ರ? 50 ಬಂದಿತ್ತಯ್ಯ 2015 ಇಸ್ವಿನಲ್ಲಿ. ಕಡಿಮೆ ಮಾಡಿದ್ರ? ಕೊರೋನಾ ಬಂದಾಗ $27 ಆಗಿತ್ತು. ಆಮೇಲೆ $29 ಆಗಿತ್ತು ಒಂದು ಸಾರಿ. ಕಡಿಮೆ ಮಾಡಿದ್ರ? ಅವರು ಹೆಚ್ಚಿಸ್ಬೋದು, ಆಗ ನೀವು ಸುಮ್ಮನೆ ಇರ್ತೀರಿ. ನಾವು ಅದಕ್ಕೆ ಮಾಧ್ಯಮದವರು ಅಂತಂದ್ರೆ ನೀವು ಈಗ ಇವೆಲ್ಲ ಗೊತ್ತಿಲ್ಲದೆ ಹೇಳ್ತೀರಲ್ಲ. ನಾವು ಇವತ್ತು ಗ್ಯಾರಂಟಿಗಳಿಗೆ 60,000 ಕೋಟಿ ಕೊಡಬೇಕು ಈ ವರ್ಷ. ಈ ವರ್ಷ 24-25ರಲ್ಲಿ 60,000 ಕೋಟಿ ಕೊಡಬೇಕು. ರಿಸೋರ್ಸಸ್ ಮೊಬಿಲೈಸ್ ಮಾಡಬೇಕಾ ಬೇಡ? ಹಾಂ, ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ, ಅಭಿವೃದ್ಧಿ ಕೆಲಸ ಮಾಡೋಕ್ಕೆ. ಹಾಗಾದರೆ BJP ಅವ್ರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡಿಬಿಡಿ ಅಂತ ಹೇಳ್ತಾರ? ಬಿಜೆಪಿ ಸರ್ಕಾರ GST ಅಮೌಂಟ್ ರಾಜ್ಯಕ್ಕೆ ಬರಬೇಕಾದಂಥ ಪಾಲನ್ನು ತರದೇ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಸಾಕಷ್ಟು ಸಾರಿ. ಈ ಸಾರಿ ಏನಾದರೂ ನೀವು ಅಧಿಕಾರದಲ್ಲಿದ್ದರೆ ಕೇಂದ್ರದಿಂದ ರಾಜ್ಯದ ಪಾಲು ಏನಾದರೂ ತಗೊಂಬರೋ ಪ್ರಯತ್ನ ಮಾಡಿದ್ರೆ? 16ನೇ ಹಣಕಾಸು ಆಯೋಗ ಕೆಲಸ ಪ್ರಾರಂಭ ಮಾಡಿ. ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇದೆಯಲ್ಲ, ಅದು ತೆರಿಗೆ ನಮಗೆಷ್ಟು ಬರಬೇಕು ಅವ್ರಿಗೆಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡೋದು. 15ನೇ ಹಣಕಾಸಿನ ಆಯೋಗದಿಂದ ನಮಗೆ ಭಾಳ ಅನ್ಯಾಯ ಆಯಿತು. ಅದಾಯ್ತಾ? 14ನೇ ಹಣಕಾಸಿನ ಆಯೋಗಕ್ಕೆ ಕಂಪೇರ್ ಮಾಡಿದ್ರೆ 15ನೇ ಹಣಕಾಸಿನ ಆಯೋಗದಲ್ಲಿ ಭಾಳ ಕಡಿಮೆ ಆಯಿತು. ತೆರಿಗೆ ಹಂಚಿಕೆನಲ್ಲಿ ಕಡಿಮೆ ಆಯಿತು. ಆಮೇಲೆ ತೆರಿಗೆ ಹಂಚಿಕೆ ಆಗ್ತಕ್ಕಂಥ ವ್ಯಾಪ್ತಿ ಇದೆಯಲ್ಲ, ಅದಕ್ಕೆ ಅದು ಕಡಿಮೆ ಆಯಿತು. ಯಾಕಂತಂದರೆ ಸೆಸ್ಸು ಮತ್ತು ಸರ್ಚಾರ್ಜ್ ಜಾಸ್ತಿ ವಸೂಲು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಸೆಸ್ಸು ಸರ್ಚಾರ್ಜ್ನಲ್ಲಿ ಪಾಲು ಬರಲ್ಲ ನಮಗೆ, ಕೇಂದ್ರನೇ ಇಟ್ಕೊಬಿಡ್ತದೆ ಎಲ್ಲ. ಸೊ ನಮಗೆ 14th ಫೈನಾನ್ಸ್ ಕಮಿಷನಿಂದ 15th ಫೈನಾನ್ಸ್ ಕಮಿಷನ್ಗೆ 1,87,000 ಕೋಟಿ ನಷ್ಟ ಆಯಿತು. ಎಷ್ಟು? 1,87,000. ಮತ್ತು ಅದು ಇಸ್ ಇಟ್ ನಾಟ್ ಎ ಬಿಗ್ ಅಮೌಂಟ್? ಕರ್ನಾಟಕ ಅನ್ಯಾಯ ಆಯ್ತಲ್ಲ. ಇವ್ರು ಯಾರಾದರೂ ಒಬ್ಬ MP ಬಾಯಿ ಬಿಟ್ಟಿದ್ದಾರ? ಹಾಂ, ಹಿಂದೆ ಇದ್ರಲ್ಲ ಇವರು MP ಬಳ್ಳಾರಿನಲ್ಲಿ MP ಇದ್ರಲ್ಲ, ಒಂದಿನ ಬಾಯಿ ಬಿಟ್ಟಿದ್ದಾರ? ಹಾಂ, ಆಯಿತು. 6 ತಿಂಗಳಾದರೂ ಕೂಡ ಬರ ಪರಿಹಾರ ಕೊಡಲಿಲ್ಲ. ಒಬ್ಬರವ್ರು ಬಾಯಿ ಬಿಟ್ರ? ಕೇಂದ್ರ ಸರ್ಕಾರಕ್ಕೆ ಅವರೇ ಒಪ್ಕೊಂಡಿರೋದು. 15ನೇ ಹಣಕಾಸಿನ ಆಯೋಗನೇ ಶಿಫಾರಸು ಮಾಡಿದ್ದು 5,495 ಕೋಟಿ ಕೊಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಕೊಡಬೇಡಿ ಅಂತೇಳಿ, ಆಗಲ್ಲ ಅಂತಂದ್ಬಿಟ್ಟು ಅದ್ರ ಮಾತಾಡಿದಾರ. ಬೆಂಗಳೂರಿಗೆ 6,000 ಕೋಟಿ ಕೊಡ್ತೀವಿ ಅಂದರು, ಕೊಟ್ರ? ಪೆರಿಫೆರಲ್ ರಿಂಗ್ ರೋಡ್ಗೆ, ಕೆರೆಗಳ ಅಭಿವೃದ್ಧಿಗೆ ಕೊಟ್ರ? ಹಾಂ, ಕೊಡಲಿಲ್ಲ. ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಕೊಟ್ರ? ಹಾಂ, ಇದನ್ನೆಲ್ಲ ಕೇಳೋರು ಯಾರು? BJP ಸರ್ಕಾರ ಇದೆ ಕೇಂದ್ರದಲ್ಲಿ. ಹಾಂ, ನಮ್ಮ DK ಶ್ರೀನಿವಾಸ್ ಒಬ್ಬ ಕೇಳದ್ದು.
ಅದು ಕೇಳೋದೊತ್ತಿಗೆ ಏನು ದೇಶ ವಿಭಜನೆ ಮಾಡೋಕೆ ಕೊಟ್ಟುಬಿಟ್ಟಿದ್ದೀರಿ ನೀವು ಅಂತ.